ಮದುವೆ ನಿಶ್ಚಯವಾಗಿದ್ದ ಜೋಡಿ ಸ್ನೇಹಿತ ಔತಣಕೂಟದಲ್ಲಿ ಭಾಗಿಯಾಗೋದಕ್ಕೆ 2 ಪ್ರತ್ಯೇಕ ಜೆಟ್ನಲ್ಲಿ ಹೊರಟಿದ್ರು. ನೀಲವಾದ ಶುಭ್ರಾಕಾಶದ ಸೌಂದರ್ಯ ಸವಿಯುತ್ತಾ ಹೊರಟಿದ್ದವರು ಸಾವಿನ ದವಡೆಯಿಂದ ಪಾರಾಗಿದ್ದಾರೆ. ಒಂದೇ ದಿನ ಸ್ವಲ್ಪ ಅಂತರದಲ್ಲೇ 2 ವಿಮಾನಗಳು ಅಪಘಾತಕ್ಕೀಡಾಗಿದ್ದು ಅಚ್ಚರಿ ಮೂಡಿಸಿದೆ. ಒಂದೇ ದಿನ 2 ಪ್ರತ್ಯೇಕ ವಿಮಾನ ಅಪಘಾತ. ಇಟಲಿಯಲ್ಲಿ ನವ ಜೋಡಿ ಬದುಕುಳಿದಿದ್ದೇ ಪವಾಡ. ಒಮ್ಮೊಮ್ಮೆ ಪವಾಡಗಳು ನಡೆದು ಹೋಗ್ತವೆ. ಈ ಜೋಡಿಯ ಬಾಳಲ್ಲೂ ಅದೇ ರೀತಿ ದೊಡ್ಡ ಪವಾಡವೇ ನಡೆದಿದೆ. ನಾವಿನ್ನೂ ಬದುಕುವುದೇ ಇಲ್ಲ ಎಂದುಕೊಂಡಿದ್ದವರು ಪವಾಡ ಸದೃಶ್ಯ ರೀತಿ ಸಾವಿನ ದವಡೆಯಿಂದ ಪಾರಾಗಿದ್ದಾರೆ. ಇವರ ಹೆಸರು ಇಟಲಿಯ ಸ್ಟೆಫಾನೋ ಪಿರಿಲ್ಲಿ ಮತ್ತು ಆತನ ಭಾವಿ ಪತ್ನಿ 22 ವರ್ಷದ ಆಂಟೋನಿಟಾ ದೇಮಾಸಿ. ಇಬ್ಬರು ಬೇರೆ ಬೇರೆ ಖಾಸಗಿ ವಿಮಾನಗಳಲ್ಲಿ ಟ್ಯೂರಿನ್ಗೆ ಪಯಣಿಸ್ತಾ ಇದ್ರು. ಆದ್ರೆ ಅಷ್ಟರಲ್ಲಾಗಲಿ ನಡೆಯಬಾರದ ಘಟನೆ ನಡೆದು ಹೋಗಿತ್ತು. ಪಿರಿಲ್ಲಿ ಇದ್ದ ವಿಮಾನ ಪತನಗೊಂಡ ಬಳಿಕ ದೇಮಾಸಿಯವರಿದ್ದ ವಿಮಾನ ಕೂಡ ಸ್ವಲ್ಪ ದೂರದಲ್ಲಿ ಅಪಘಾತಕ್ಕೀಡಾಗಿತ್ತು. ದೇಮಾಸಿ ಅವರ ವಿಮಾನದ ಪೈಲಟ್ ಪೋವೋಲೋ ರೊಟಾಂಡೋ ಸೇರಿದಂತೆ ಎಲ್ಲರೂ ಪವಾಡ ಸದೃಶ ರೀತಿಯಲ್ಲಿ ಬದುಕುಳಿದಿದ್ದಾರೆ. ಇನ್ನು ಪಿರಿಲ್ಲಿ ಕೂಡ ಯಾವುದೇ ಗಾಯಗಳು ಇಲ್ಲದೆ ಪಾರಾಗಿದ್ದಾರೆ. ಭಾವಿ ಪತ್ನಿ ದೇಮಾಸಿಗೆ ಇದ್ದ ಮೊದಲ ವಿಮಾನಯಾನ ಅನುಭವವಾಗಿತ್ತು ಇದು ಎಂದು ಪಿರಿಲ್ಲಿ ಹೇಳಿದ್ದಾರೆ. ತಿಳಿ ಆಕಾಶದಲ್ಲಿ ದಿಢೀರನೆ ಹವಾಮಾನ ಬದಲಾವಣೆಯಾಯಿತು. ಇದ್ದಕ್ಕಿದ್ದಂತೆ ಇಬ್ಬನಿ ಶುರುವಾಗಿ ತಾಪಮಾನ ಕುಸಿಯಿತು. ಕತ್ತಲು ಕವಿದ ಕಾರಣ ಪೈಲಟ್ ವಿಮಾನ ಲ್ಯಾಂಡಿಂಗ್ಗೆ ನಿರ್ಧರಿಸಿದ್ರು. ಸಾನ್ ಗಿಲ್ಲಿಯೋ ಬಳಿಯ ವಾಯುನೆಲೆಯಲ್ಲಿ ವಿಮಾನ ಇಳಿಸಲು ಪ್ರಯತ್ನಿಸಲಾಯಿತು. ಆದರೆ ವಿಪರೀತ ಇಬ್ಬನಿ, ಕತ್ತಲು ಹಾಗೂ ವಿದ್ಯುತ್ ಕೇಬಲ್ಗಳಿದ್ದ ಕಾರಣ ಅದು ಅರಿವಿಗೆ ಬರುವ ಹೊತ್ತಿಗೆ ವಿಮಾನ ಅಪಘಾತಕ್ಕೀಡಾಯಿತು ಎಂದು ಪಿರಿಲ್ಲಿ ಅಪಘಾತದ ಘಟನೆಯನ್ನ ವಿವರಿಸಿದ್ದಾರೆ. ಆದರೆ ಮದುವೆ ನಿಶ್ಚಯವಾಗಿದ್ದ ಜೋಡಿಗೆ ಒಂದೇ ದಿನ ವಿಮಾನ ಅಪಘಾತವಾಗಿದ್ದು ಅನುಮಾನಗಳಿಗೂ ಕಾರಣವಾಗಿದೆ. ಸದ್ಯ ನಾಗರಿಕ ವಿಮಾನಯಾನ ಅಧಿಕಾರಿಗಳು 2 ಅಪಘಾತಗಳ ಬಗ್ಗೆ ತನಿಖೆಯನ್ನ ಪ್ರಾರಂಭಿಸಿದ್ದಾರೆ. ಅದೇನೇ ಇರಲಿ, ಪ್ರತ್ಯೇಕ ವಿಮಾನ ದುರಂತದಲ್ಲಿ ಮದುವೆ ಹೊಸ್ತಿಲಲ್ಲಿದ್ದ ಜೋಡಿ ಬದುಕುಳಿದಿರುವುದೇ ದೊಡ್ಡ ಪವಾಡ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.